ನಾಷ್ಟ ಆಯ್ತು. ಅಡುಗೆಗೆ ಏನು ಮಾಡ್ಕೋಬೇಕಪ್ಪ? ತರಕಾರಿ ಅವರು ಯಾರು ಬರವಲ್ರು. ನೋಡ ಶೋಭಕ್ಕ, ನಿನ್ ತಲೆ ರೊಕ್ಕ ಇಸ್ಕೊಂಡು 3 ತಿಂಗಳಾಯ್ತು. ಇವತ್ತಿಗೂ ಕೊಡ್ಬೇಕು ಅನ್ನೋದಕ್ಕೆ ತಲೆದೇ ಇಲ್ಲ ನೋಡು. ಹೆಂಗ ಆರಾಮಾಗಿ ಕೊತ್ಕೊಂಡಾಳ. ಇವತ್ತೇನಾರ ಆಗ್ಲಿ ರೊಕ್ಕ ಇಸ್ಕೊಂಡ ಹೋಗ್ಬೇಕು ನೋಡು. ಹೂಲೆ ಕೇಳಿದ್ರೆ ಇವತ್ತು ನಾಳೆ ಮಧ್ಯಾಹ್ನ ಸಾಯಂಕಾಲ ಅಂತಾಳ. ಬರೀ ಇದಾಯ್ತು, ರೊಕ್ಕ ಕೊಡೋವಳ್ಳಲ್ಲಿ ಒಟ್ಟ. ನೀನೇನು ಎದುರು ಬೇಡ ಶೋಭಕ್ಕ, ಇವತ್ತು ಅವಳು ಕೊಡ್ತಾಳ. ಕೊಟ್ಟಿಲ್ಲ ಅಂದ್ರೆ ಅವಳ ಮನೆ ಮುಂದೆ ಕುಂತ ವಸೂಲಿ ಮಾಡೋಣ. ನೀನ್ ಧೈರ್ಯವಾಗಿ ಕೇಳು, ನಾನು ನಿನ್ನಿಂದ. ಅಯ್ಯೋ, ಇದೇನಪ್ಪ ಇದು? ಶೋಭಕ್ಕ ಮತ್ತೆ ಮಾದಕ್ಕ ಇಬ್ರು ಸೇರಿ ತಗೋಬರಕುಂತಾರ. ಕೊಟ್ಟಿರೋ ರೊಕ್ಕ ಕೇಳಲಿಲ್ಲ ಅಂದ್ರೆ ಸಾಕಪ್ಪ ದೇವ್ರೆ. ಶೋಭಕ್ಕ, ಮಾದಕ್ಕ ಬರ್ರಿ. ಏನೇ ಇವತ್ತು ಗಾಳಿ ಆ ಕಡೆಗೆ ಬೀಸ್ಬಿಟ್ಟೈತಿ, ಇಬ್ರು ಇತ್ತಾಗ ಬಂದ್ಬಿಟ್ಟಿರಿ. ಬರ್ರಿ ಕುಂದ್ರ, ಬರ್ರಿ ಇತ್ತಾಗ. ಗಾಳಿ ಜೋರಿಗೆ ಬಿಸೈತ್ಲೆ ರೇಖೆ, ಆದ್ರೆ ಏನ್ ಮಾಡದವ? ನಿನ್ನ ಹತ್ರ ಇರೋದು 5,000 ರೂಪಾಯಿ ನೋಟ ನೋಡು, ಶೋಭಕ್ಕನ ಕಡೆಗೆ ಬೀಸೋಲ್ವು. ಅದಕ್ಕ ಇಬ್ರು ಕಡೆಗೆ ಬಂದ್ವಿ. ರೇಖೆ, ಅದಲ್ಲೇ ಹೋದ ತಿಂಗಳೇನು ರೊಕ್ಕ ಕೊಡ್ತಂದೈತಿ. ಓ ಅದಲ್ಲ, ಹೋದ ತಿಂಗಳು ಹೇಳಿದ್ನಲ್ಲ 5,000 ಕೊಡ್ತಿದ್ನಂದಿದ್ದೆ. ಅದು ನೋಡ್ರಿ ಅಕ್ಕ, ಇವತ್ತೇನು ಹೇಳಕ್ ಹೋಗ್ಬೇಡವ. ಎದಕ್ಕಂದ್ರ ನನ್ನ ಮಗಂದು ಕಾಲೇಜಿನ ಫೀಸ್ ಕಟ್ಟೋದೈತ್ಲೆ, ಅದಕ್ಕೆ ಬಂದೆ. ಅಯ್ಯ ಶೋಭಕ್ಕ, ನಿನ್ನ ಹತ್ರ ಸುಳ್ಳು ಹೇಳ್ತೀನಿ ಯವ್ವ. ನಿನ್ ರೊಕ್ಕ ನುಂಗಿ ನೀರು ಕುಡಿತ್ ಅನ್ಕೊಂಡಿಯೇನ? ನೀನು ಕೊಡ್ಬೇಕಂತ ಮುಂಜಾನೆ ಅನ್ಕೊಂಡಿದ್ನೆ, ಆದ್ರೆ ಏನ್ ಮಾಡೋದವ, ನನ್ನ ಹಣೆ ಬರನ ಸರಿಗಿಲ್ಲ. ಶೋಭಕ್ಕ, ಶುರುವಾತ್ ನೋಡಿಕ್ಕಿದನ್ನ. ಈ ಸಲ ಏನಾಣ ಬರೋಣವ? ಅದೇ ಬಿಡ್ಬೆ ಮಾದಕ್ಕ. ಮೊನ್ನೆ ನನ್ನ ಗಂಡ ಟ್ಯಾಕ್ಟ್ರಿಲಿಂದ ತಳಕ್ ಬಿದ್ದು ಆಸ್ಪತ್ರೆ ಖರ್ಚಾಗ್ಬಿಡ್ತಾಯವ. ನಿನ್ನೆ ನಮ್ಮನೆ ಆಕಳ ಹಾಳು ಕೊಡೋದೇ ನಿಲ್ಲಿಸ್ಬಿಟ್ಟೈತಿ. ಅದಕ್ಕೆ ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ವಿ ಆಕಳನ್ನು ಕೂಡ. ಇವತ್ತು ಮುಂಜಾನೆ ಏನೋ ನೋಡಕ್ಕಂತ ಹೋದ್ನೇವ, ನನ್ನ ಫೋನ್ ತಳಕ್ ಬಿದ್ದು ಡಿಸ್ಪ್ಲೇನ ಹೋತ್ ನೋಡವ. ರೊಕ್ಕಕ್ಕೆ ಎಷ್ಟು ಕಷ್ಟ ಐತಂದ್ರ ನನಗಂತೂ. ಹೌದಾ? ಅಣ್ಣರಿಗೆ ಬಾಳ ಪೆಟ್ಟಾಗತ್ತನ್ಲೆ. ಅಯ್ಯ ಶೋಭಕ್ಕ, ಸುಮ್ಮನಿರು. ನಾ ಕೇಳಿದ್ದೆಲ್ಲ ನಂಬೇ ಬಿಡ್ತಿದ್ ನಾವು ನೀನಂತೂ. ಲೇ ರೇಖೆ, ನಿನ್ ಮುಂಜಾನೆ ನಿನ್ ಗಂಡ ಸೈಕಲ್ ಮೇಲೆ ಸಿಟಿ ಹೊಡ್ಕೊಂಡು ಹೋಗೋದು ನಾನು ನೋಡಿನಲ್ಲೇ. ಆಕಳು ಕೂಡ ಏನ್ ದವಾಖಾನಿಗೆ ಹೋಗಿಲ್ಲವ. ನಮ್ಮ ಮನೆ ಮಗ್ಳು ಹೊಲ್ದಾಗ ಮೇಯಕತ್ತಿದ್ ನಾನು ನೋಡಿನಿ. ನಾನೇನು ಫೋನ್ ಮುಂಜಾನೆ ಮಾತಾಡ್ಕೊಂತ ನಿಂತಿದ್ದೆ. ನಾನು ಬರೋವಾಗ ರೀಲ್ಸ್ ನೋಡಕ್ ಕುಂತಿದ್ದೇವ, ನಾನು ನೋಡಿನ ಅದನ್ನ. ಅದು ನನ್ ಗಂಡನ್ ಫೋನ್ ಮಾದಕ್ಕ. ರೇಖೆ, ಇವತ್ ನೀನ್ ರೊಕ್ಕ ಕೊಟ್ಟಿಲ್ಲ ಅಂದ್ರ ನನ್ ಮಗನ್ ಕಾಲೇಜ್ ಸೀಟ್ ಸಿಗಂಗಿಲ್ಲವ. ನಿನ್ ಕಷ್ಟ ಅಂದಾಗ ನನ್ ಬಂಗಾರ ಹೊತ್ತೈತ್, ನಾನು ನಿನಗೆ ರೊಕ್ಕ ಕೊಟ್ಟಿನಿಲ್ಲ. ಏನ್ ಅನ್ಕೋಬೇಡವ, ಇವತ್ ನನ್ ರೊಕ್ಕ ಹೆಂಗಾರ ಮಾಡಿ ನೀನ್ ಕೊಡ್ಲಿ ಅಪ್ಪ. ಲೇ ರೇಖೆ, ಆಕೆ ಬಂಗಾರ ಒತ್ತಿಟ್ಟು ಕೊಟ್ಟಾಳ ಅಂದ್ಮೇಲೆ ನೀನ್ ಹಿಂಗ್ ಕಾಡಿಸ್ಬಾರ್ದಲ್ಲೇ. ಕೊಡ ಆಕಿ ರೊಕ್ಕನ. ಅಯ್ಯ, ನೀನೆಷ್ಟು ಇದು ಮಾಡ್ತಿದಿ? ಏನ ನಿನ್ ರೊಕ್ಕ ಕೊಟ್ಟಿಯೇನ? ಶೋಭಕ್ಕಂದಲ್ಲ, ಆಕೆ ನಿಧಾನಕ್ಕೆ ಮಾತಾಡಕ್ ಕುಂತಾಳ, ನಿಂದೇನ ಮಧ್ಯಕ್ಕ? ನೋಡು, ಅವೆಲ್ಲ ನಿನಗ್ ಬೇಡ. ಅಕ್ಕಿ ರೊಕ್ಕ ಅಕ್ಕಿ ಕೊಡು ಅಷ್ಟ. ಇಲ್ಲಾಂದ್ರ ಇವತ್ ನಿನ್ ಗಂಡ ಬರತ್ತಾನ ನಿಮ್ ಮನೆ ಮುಂದೆ ಕುಂದಿರ್ತೀವಿ. ಮಂದಿ ಮುಂದೆ ಮರ್ಯಾದೆ ಕಳ್ಕನ ನೀನ ನೋಡಿ ಹೇಳಕ್ ಕುಂತೀವಿ. ಅಯ್ಯಯ್ಯೋ, ಏನ ಮದಕ್ಕ ಅಂತಂತ ದೊಡ್ಡ ದೊಡ್ಡ ಮಾತಾಡ್ತೀಯ ಅಕ್ಕಯ್ಯವ್ವ? ನಾನೇನ್ ಕೊಡಂಗಿಲ್ಲ ಅಂದೇನ? ಶೋಭಕ್ಕ, ನಾಳೆ ಮುಂಜಾನೆ ನಿಮ್ ಮನೆಗೆ ತಂದು ಕೊಡ್ತೀನವ. ಹೋದ ವಾರನು ಹಿಂಗ ಹೇಳಿದ್ದೆ ಬಿಡ್ಲಿ ರೇಖೆ ನೀನು. ನಾಳೆ ಗೀಳೆ ಇಲ್ಲ, ಇವತ್ತಲ್ಲ ಈಗ ಡೀಲ್ ಮುಗಿಬೇಕು. ಇಲ್ಲ ಹಿಂಗ್ ಮಾಡು, ನಿನ್ ಕೈಯಾಗಿರೋ ಬಂಗಾರದ ಬೆಳೆ ಅದಾವಲ್ಲ ಅವನ್ ಕೊಡು, ಇಟ್ಕೊಂಡಿರ್ತಾಳ. ನೀನು ರೊಕ್ಕ ಕೊಟ್ಟು ಬೆಳೆ ಇಸ್ಕನವಂತೆ. ಅಯ್ಯೋ ಮಾದಕ್ಕ, ಇದು ನಮ್ಮ ಅವ್ ಕೊಟ್ಟಿದ್ದ. ನಮ್ಮ ಅವನ್ ನೆನಪಿಗಿರೋದು ಇದು ಒಂದವ ಯವ್ವ. ಒಂದ್ ಕೆಲ್ಸ ಮಾಡ್ಲಾ, ಒಳಗ 3,000 ರೂಪಾಯಿ ಐತಿ. 3,000 ರೂಪಾಯಿ ತಂದು ಕೊಡ್ತನ. ಶೋಭಕ್ಕ, ಇನ್ನು 2,000 ರೂಪಾಯಿ ಇನ್ನೊಂದು 4 ದಿನದಾಗ ಕೊಡ್ತನವ. ತಗೋ ಶೋಭಕ್ಕ, ಸದ್ಯಕ್ಕೆ 3,000 ತಗೊಳವ. ಇನ್ನು 2,000 ಇನ್ನೊಂದು 4 ದಿನ ಬಿಟ್ಟು ಕೊಡ್ತನ ಅಂತ. ಈಗ ಇಷ್ಟರ ಸಿಕ್ತಲ್ಲವ. ನೋಡಿದ್ರಲ್ಲ, ಸಾಲ ಕೊಡೋದು ಬಹಳ ಸುಲಭ ರೀ. ಆದ್ರೆ ಕೊಟ್ಟ ಸಾಲ ವಾಪಸ್ ಕೇಳ್ಬೇಕಾದ್ರ ನಾವು ಸಾಲಗಾರ ತರ ಅವ್ರ ಮನೆ ಮುಂದೆ ನಿಂದಿರ್ಬೇಕಾಗ್ತತಿ. ನಿಮ್ಮೂರಾಗ ಹಿಂಗ ಸಾಲ ತಗೊಂಡ್ ನೆಪ ಹೇಳೋರದಾರ? ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ.
ನಮ್ಮ ವಿಡಿಯೋನ ಭಾಳ ಜನ ನೋಡಕ್ ಕುಂತೀರಿ, ಭಾಳ ಥ್ಯಾಂಕ್ಸ್ ರೀ. ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ನೋಡಿ, ನಮ್ಗೊಂದು ಸಪೋರ್ಟ್ ಮಾಡ್ರಿ. ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.